ನಮಸ್ಕಾರ. ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಕ್ಷೇತ್ರದಲ್ಲಿ ಹಲವಾರು ವಿವಿಧ ಕಾರ್ಯಕ್ರಮಗಳು ನಡೀತಿದ್ದು, ಅದರ ಹಿನ್ನೆಲೆಯಲ್ಲಿ 2024-25ನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ವಿಕಲಚೇತನರಿಗೆ ವಿವಿಧ ಪರಿಕರಗಳನ್ನು ವಿತರಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ವಾಹನಗಳು, ಲ್ಯಾಪ್ಟಾಪ್ ಹಾಗೆ ಒಂದು ಟೈಲರಿಂಗ್ ಮಿಷಿನ್ ಅನ್ನ ವಿತರಣೆ ಮಾಡಿದ್ವಿ. ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಶಾಸಕರು ಅಂಗವಿಕಲರಿಗೆ, ವಿಕಲಚೇತನ ಉಳ್ಳಂತ ಆಯ್ಕೆಯಾದಂತ ಇವರಿಗೆ ಒಂದು ವಿಶೇಷ ರೀತಿಯ ವಾಹನಗಳನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನೋಡ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮವನ್ನ ಶಾಸಕರಾದಂತಹ GH ಶ್ರೀನಿವಾಸ್ ಅವರು ವಿಕಲಚೇತನರಿಗೆ ಸುಮಾರು 4 ಬೈಕ್ಗಳನ್ನ ನೀಡುವ ಮೂಲಕವಾಗಿ ನೀಡಿದ್ದಾರೆ. ನಾವೀಗ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಶಾಸಕರು ಸುಮಾರು ತಾಲೂಕಿನಲ್ಲಿರುವಂತಹ ಅಂಗವಿಕಲರು, ಆಯ್ಕೆಯಾದ ಅಂಗವಿಕಲರಿಗೆ ಒಂದು ಬೈಕ್ ಅಂದ್ರೆ ದ್ವಿಚಕ್ರ ಸ್ಕೂಟಿಯನ್ನ ನೀಡುವ ಮೂಲಕವಾಗಿ ವಿಕಲಚೇತನರಿಗೆ ಹುರಿದುಂಬಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿರುವುದು, ಹಾಗೆಯೇ ಅಂಗವಿಕಲರಾದಂತಹ ಮಹಿಳೆಯರಿಗೆ ಒಂದು ಟೈಲರಿಂಗ್ ಮಿಷಿನ್ ಅನ್ನ ವಿತರಣೆ ಮಾಡುವ ಮೂಲಕವಾಗಿ ವಿಕಲಚೇತನರಿಗೆ ನಾವಿದ್ದೇವೆ ಎಂದ ಸಂದೇಶವನ್ನ ನೀಡಿದ್ದಾರೆ. ವಿವಿಧ ಸಲಕರಣೆಗಳ ವಿತರಣೆ ಹಾಗೂ ಫಲಾನುಭವಿಗಳಿಗೆ ವಿತರಿಸಿ ಅಂಗವಿಕಲರಿಗೆ, ಇಲ್ಲಿ ಶ್ರವಣ ದೋಷ ಇದ್ದವರಿಗೆ ಮತ್ತು ದೃಷ್ಟಿ ದೋಷ ಇದ್ದವರಿಗೆ ಮತ್ತು ನಮ್ಮ ಜಿಲ್ಲಾ ಇಲಾಖೆಯಿಂದ ಅಂಗವಿಕಲರ ಮತ್ತು ಕಲ್ಯಾಣ ಇಲಾಖೆಯಿಂದ 4 ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದೆ. ಸುಮಾರು ಲ್ಯಾಪ್ಟಾಪ್ಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದೀವಿ. ಹಾಗೂ ಹೊಲಿಗೆ ಯಂತ್ರಗಳನ್ನು ಕೂಡ ನಾವು ವಿತರಣೆ ಮಾಡಿದ್ವಿ. ಅದು 50% ಶ್ರವಣ ದೋಷ ಇದ್ದವರಿಗೆ ಆಯ್ಕೆ ಮಾಡಿರತಕ್ಕಂಥದ್ದು. ಇದು ಲ್ಯಾಪ್ಟಾಪ್ ಕೂಡ ಕಣ್ಣಿನಲ್ಲಿ 40% ಅಂಗವಿಕಲರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ಏನು ಪೂರ್ತಿ 70% ಇರತಕ್ಕಂಥದ್ರಿಗೆ ಬ್ರೈಲ್ ಕಿಟ್ ಕೊಡ್ತಿದ್ದೀವಿ. ಆಮೇಲೆ ದೈಹಿಕವಾಗಿ 80% 85% ಅಂಗವಿಕಲರ ಇದ್ದವರಿಗೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನವನ್ನ ಈ ಸಂದರ್ಭದಲ್ಲಿ ವಿತರಣೆ ಮಾಡ್ತಾ ಇದೀವಿ. ಇದು ಒಂದು ತ್ರಿಚಕ್ರ ವಾಹನದ ಬೆಲೆ 100 ರೂಪಾಯಿ. ಅದೇ ರೀತಿ ಬೇರೆದಕ್ಕೆಲ್ಲ ಬೇರೆ ದರಗಳಿದೆ. ಇವನ್ನೆಲ್ಲವೂ ಕೂಡ ಶಾಸಕರ ಅನುದಾನ ಮತ್ತು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಗಳಿಂದ ಕೂಡ ವಿತರಣೆ ಮಾಡಿದ್ದೀವಿ. ಶಾಸಕರ ಅನುದಾನವನ್ನು ಕೂಡ ವಿತರಣೆಯನ್ನ ನಾವು ಮಾಡಿದ್ದೀವಿ. ಪ್ರಯೋಜನವನ್ನ ಏನು ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಅಂಗದಲ್ಲಿ ಕೆಲವು 40% 50% ಆದವರಿಗೆ ನಾವು ಈ ಲ್ಯಾಪ್ಟಾಪ್ ಕೊಟ್ಟಿರ್ಬೋದು, ಹೊಲಿಗೆ ಯಂತ್ರಗಳು ಕೊಟ್ಟಿರ್ತಕ್ಕಂಥದ್ದು, ಮತ್ತು ವಾಹನಗಳನ್ನ 70%ಕ್ಕಿಂತ ಅಧಿಕ ಆಗಿರೋರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದೆಲ್ಲದ್ರ ಸದುಪಯೋಗವನ್ನ ಅವರು ಪಡೆದು ಬೇರೆ ಸಾಮಾನ್ಯ ಜನರು ಯಾವ ರೀತಿ ಇರ್ತೀವೋ ಇದೇ ರೀತಿಯಲ್ಲಿ ಅವ್ರ ಬದುಕನ್ನ ಸಾಗಿಸ್ಲಿ ಅನ್ನೋ ಒಂದು ಉದ್ದೇಶದ ಸರ್ಕಾರ ಇವೆಲ್ಲವನ್ನು ಕೂಡ ಮಾಡಿದೆ. ಅದ್ರ ಪೂರ್ಣ ಫಲನ ಅವ್ರು ಪಡಿಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ, ಇವತ್ತು ನಾವು ನೋಡ್ದಂಗೆ ಏನು ತ್ರಿಚಕ್ರ ವಾಹನ ಕೊಡಿಸಿರೋರು ಮನೇಲೇ ಕೂತ್ಕೊಂಡಿದ್ರು. ಅವರು ತುಂಬ ಈಗ ಲಕ್ಷಾಂತರ ರೂಪಾಯಿ ದುಡಿತಾರೆ. ನಮ್ಮ ದಾಸರಟ್ಟಿಲ್ಲಿ ಅವನು ಸತೀಶ ಅಂತ ಹೇಳ್ಬಿಟ್ಟು ಮೀನಿನ ಕಾಂಟ್ರಾಕ್ಟ್ ಮಾಡ್ತಾನೆ, ಮತ್ತೆ ಎಲೆಕ್ಷನ್ಗೂ ನಿಂತಿದ್ದ, ಭಾರಿ ಫಾಸ್ಟ್ ಓಡಾಡ್ತಾನೆ. ಹಿಂಗೆ ಕೆಲವರು ವ್ಯಾಪಾರಗಳೆಲ್ಲ ಮಾಡಿದ್ದಾರೆ ನನಗೆ ಗೊತ್ತಿರಂಗೆ. ಅಂದ್ರೆ ಯಾರಿಗೂ ಡಿಪೆಂಡ್ ಆಗಬಾರ್ದು ಅನ್ನತಕ್ಕಂಥ ಮುಂಚೆ 2 ಕಾಲಿಲ್ಲ ಅವನಿಗೆ, ನಾನು ಎತ್ಕೊಂಡ್ ಬಂದು ಕೂರಿಸ್ಬೇಕೆ ಹೊರತು ಮತ್ತೆ ಅವನು ಈ ಕಾಂಟ್ ಮೂವ್ ಒಂದು ಹೆಜ್ಜೆ ಮುಂದೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಇದ್ದಾನೆ. ಅಂದ್ರೆ ಅದು ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಇಲ್ಲಿ ಯಾರು ನಮಗೆ ಹಂಗೆ 2 ಕಾಲಿಲ್ಲ ಅಂದ್ರೆ ಇಲ್ಲೂ ಇದ್ದಾರೆ. ಇಲ್ಲಿ ನಮ್ಮ ಚೀರ್ನಳ್ಳಿರು, ಅವರು 2 ಕಾಲು ಇಲ್ಲ, ಅವ್ರು ಇನ್ಮುಂದೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾರ್ದು ಸಹಕಾರ ಇಲ್ದರೆ ಅನ್ನೋ ತುಂಬಾ ಅನುಕೂಲ ಆಗಿದೆ. ಇದ್ರದ್ದು ಸದುಪಯೋಗ ಪಡಿಬೇಕು ಅಂತ ಹೇಳ್ತಾ, ಜನರು ಇಲ್ಲದ್ರೆ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಿ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಫಲಾನುಭವಿಗಳ ಅಂಗವಿಕಲರ ಪಡೆದಂತ ಎಲ್ಲಾ ಫಲಾನುಭವಿಗಳು ಸೇರಿ ನೆಚ್ಚಿನ ಶಾಸಕರಾದಂತಹ GH ಶ್ರೀನಿವಾಸ್ ಅವರಿಗೆ ಶಾಲು ಒದಗಿಸಿ ಸನ್ಮಾನವನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನವನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಒಂದು ತ್ರಿಚಕ್ರ ವಾಹನವನ್ನು ಪಡೆದಂತಹ ಓರ್ವ ಫಲಾನುಭವಿಗಳು, ನೆಚ್ಚಿನ ಶಾಸಕರು ನಮಗೆ ಉತ್ಸಾಹ ನೀಡುವ ಮೂಲಕವಾಗಿ ಒಂದು ಧೈರ್ಯವನ್ನ ನೀಡಿದ್ದಾರೆ ಎಂದು ಹೇಳುವ ಮೂಲಕವಾಗಿ ಈ ರೀತಿಯಾಗಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. 2025 ಜುಲೈ 14ನೇ ತಾರೀಕು ಅಂಗವಿಕಲರಿಗೋಸ್ಕರ ತ್ರಿಚಕ್ರ ವಾಹನಗಳನ್ನು ನಮ್ಮ ನೆಚ್ಚಿನ ಶಾಸಕರಾದ GH ಶ್ರೀನಿವಾಸ್ನವರು ನಮಗೆ ಕೊಡ್ತಾ ಇದ್ದಾರೆ. ಹಾಗೂ ನಮಗೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ನಮಗೆ ಆದಷ್ಟು ಹ್ಯಾಂಡಿಕ್ಯಾಪ್ಡ್ಗಳಿಗೆ ಸಹಾಯ ಆಗ್ತಾ ಇರುವಂಥದ್ದು. ನಾನು ಈ ಸಲುವಾಗಿ ಶಾಸಕರಿಗೆ ಈ ಹಿಂದೆ ಭೇಟಿ ಮಾಡಿದಾಗ
ಈ ತರ ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಸರ್ ಅಂತ ಹೇಳಿ ಏನಾರ ಸಹಾಯ ಕೋರಿದಾಗ, ನೀವು ಕಾಲು ಅಥವಾ ಕೈ ಕಳ್ಕೊಂಡಿರ್ಬೋದು, ಆತ್ಮವಿಶ್ವಾಸನ ನೀವು ಕಳ್ಕೊಳ್ಳಿಲ್ಲ, ನಿಮಗೆ ಏನು ಕೊಡಬೇಕು, ನಿಮ್ಮ ಆತ್ಮವಿಶ್ವಾಸಕ್ಕೆ ಇನ್ನು ನಾವು ಯಾವ ತರ ಬೆನ್ನೆಲುಬಾಗಿರ್ಬೇಕು ಅದು ನಾನು ತೀರ್ಮಾನ ತಗೋತೇನೆ ಅಂತ ಹೇಳಿ ನಮಗೆ ಅನುಕೂಲ ಆಗುವಂಗೆ ಒಂದು ತ್ರಿಚಕ್ರ ವಾಹನವನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು. ಈ ಮುಖಾಂತರವಾಗಿ ನಮ್ಮ ಶಾಸಕರಿಗೂ ಹಾಗೂ ನಮ್ಮ ಸಿದ್ದರಾಮಯ್ಯ ಅವರಿಗೂ ನಮ್ಮ ಎಲ್ಲ ಹ್ಯಾಂಡಿಕ್ಯಾಪ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತೇನೆ. ಹಾಗೂ ಈ ನಮಗೆ ನಾವು ಜೀವನದಲ್ಲಿ ಕಾಲು ಕಳ್ಕೊಂಡು ಕೈ ಕಳ್ಕೊಂಡಿರೋರು ಆತ್ಮವಿಶ್ವಾಸನೇ ಕಳ್ಕೊಂಡಿರೋ ಸಮಯದಲ್ಲಿ ನೀವು ಆತ್ಮವಿಶ್ವಾಸನ ಕಳ್ಕೋಬೇಡಿ, ನಮ್ಮ ಸರ್ಕಾರ ನಿಮ್ಮ ಜೊತೆಲಿರುತ್ತೆ, ನೀವು ನಮಗೆ ಸಾಥ್ ಕೊಡಿ ಅಂತ ಹೇಳಿ ನಮಗೂ ಧೈರ್ಯ ತುಂಬಿದ್ದಾರೆ ನಮ್ಮ ಪ್ರೀತಿಯ ಶಾಸಕರು. ಇದೇ ಸಂದರ್ಭದಲ್ಲಿ ಆಯ್ಕೆಯಾದಂತಹ ವಿಕಲಚೇತನರ ಒಂದು ಮಹಿಳೆಯರಿಗೆ ಸ್ವಾವಲಂಬಿಯ ಬದುಕಲಿಕ್ಕೆ ಒಂದು ಟೈಲರಿಂಗ್ ಮಿಷನ್ ಅನ್ನ ನಮ್ಮ ಶಾಸಕರು ವಿತರಣೆ ಮಾಡಿದ್ರು ಚಿತ್ರದಲ್ಲಿ ಕಾಣ್ತಿದ್ದೇವೆ. 2025-26ನೇ ಸಾಲಿನ ವಲಯ ಮಟ್ಟದ ಒಂದು ಕ್ರೀಡಾಕೂಟವನ್ನ ಅಂದ್ರೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ವಲಯ ಮಟ್ಟದ ಕ್ರೀಡಾಕೂಟವನ್ನ ಹಮ್ಮಿಕೊಳ್ಳಲು ಪೂರ್ವಭಾವಿ ಸಭೆಯನ್ನ ಇಲ್ಲಿನ ವಾಸವಿ ಶಾಲೆಯಲ್ಲಿ ಹಮ್ಮಿಕೊಳ್ಳೋದು. ಈ ವರ್ಷದ 25-26ನೇ ಸಾಲಿನ ಒಂದು ಆತಿಥ್ಯ ಶಾಲೆಯಾಗಿ ವಾಸವಿ ಶಾಲೆಯನ್ನು ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿದರು. ಈ ಒಂದು ಕ್ರೀಡಾಕೂಟವನ್ನ 2025-26ನೇ ಸಾಲಿನ ಕ್ರೀಡಾಕೂಟವನ್ನ ಇದೇ ತಿಂಗಳ ಅಂದ್ರೆ ಆಗಸ್ಟ್ ತಿಂಗಳ 7ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟಿಪಿ ಆದಂತಹ ವೇದಮೂರ್ತಿ ಅವರು ಸವಿಸ್ತಾರವಾಗಿ ಮಾಹಿತಿಯೊಂದಿಗೆ ತಿಳಿಸಿದ್ದಾರೆ. ಅಂದ್ರೆ 2025-26ನೇ ಸಾಲಿನ ಅಜ್ಜಂಪುರ ವಲಯ ಮಟ್ಟದ ಕ್ರೀಡಾಕೂಟ ಆಗಸ್ಟ್ 7ನೇ ತಾರೀಕರಂದು ನಡೆಯಲಿದೆ. ಇದಕ್ಕೆ ಹಿನ್ನೆಲೆಯಲ್ಲಿ ಇಂದಿನ ವರ್ಷ ಆಯೋಜನೆ ಮಾಡಿದಂತಹ 24-25 ಸಾಲ ಆಯೋಜನೆ ಮಾಡಿದಂತಹ ಬಗ್ಗೊಳ್ಳಿ ಶಾಲೆಯವರಿಂದ ಒಂದು ವಾಸವಿ ಶಾಲೆಯವರಿಗೆ ಒಂದು ಫ್ಲಾಗ್ ಅನ್ನ ಅಂದ್ರೆ ಬಾವುಟವನ್ನ ಒಂದು ಹಸ್ತಾಂತರ ಮಾಡುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಟರಾಜ್ ಅವರು, ಹಾಗೆ ಕಾರ್ಯದರ್ಶಿಗಳಾದ ತ್ಯಾಗರಾಜ್ ಅವರು, ಹಾಗೆ ರಾಜೇಶ್ ಅವರು, ಹಾಗೆ ಇತರ ಸಿಬ್ಬಂದಿ ವರ್ಗ ಸರ್ ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರ ವಲಯ ಮಟ್ಟದಲ್ಲಿ ಬರುವಂತಹ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು, ದೈಹಿಕ ಶಿಕ್ಷಕರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಹಮ್ಮಿಕೊಳ್ಳುವ ಈ ಒಂದು ಸಭೆಯಲ್ಲಿ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಬಗ್ಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಎಂಬುದರ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಮಾಡಲಾಯಿತು.